ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಶಿಲ್ಪ, ನೀನ್ ಇಲ್ಲೇ ಇರು, ನನ್ ಕರ್ದಾಗ ಬಾ. ಸುಭಾಷ್, ನೀನ್ ಯಾಕೆ ಬಂದೆ? ನಾನ್ ಸತ್ತಿದ್ದೀನ ಬದುಕಿದ್ದೀನ ಅಂತ ನೋಡಕ್ ಬಂದಿದ್ದೆ ಅಲ್ವಾ? ಅಯ್ಯೋ, ನಾನ್ ಬದುಕಿರೋದ್ ನೋಡಿ ನಿನಗೆ ಸಂಕಟ ಆಗಿರ್ಬೇಕಲ್ವಾ? ಹಾ, ಇಲ್ಲ ಇಲ್ಲ ಇಲ್ಲ, ನಾನ್ ಸಂಕಟ ಪಡ್ತಾ ಇರೋದ್ ನೋಡಿ ನಿನಗೆ ಖುಷಿ ಆಗಿರುತ್ತೆ. ನಿನಗೆ ಸುಭಾಷ್, ಸ್ವಲ್ಪ ಸಮಾಧಾನ ಮಾಡ್ಕೊ. ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನೇ ಸಮಾಧಾನ? ನೀನೀಗ ಮನೇಲಿ ಸಮಾಧಾನ ಇರ್ಬೇಕಲ್ವಾ? ಅದಕ್ಕೆ ಬಿಟ್ರೆ ನಿನಗೆ ಅಗೇನ್ಸ್ಟ್ ಆಗಿದ್ದಿದ್ದೆ ನಾನು. ಅದಕ್ಕೆ ಪ್ಲಾನ್ ಮಾಡಿ ನನ್ನ ಇಲ್ಲಿ ತಂದು ಸೇರಿಸಿದ್ದೆ ಅಲ್ವಾ? ಇವಾಗ ನಿನ್ಗೆ ಶತ್ರುಗಳು ಕಡಿಮೆ ಆಗಿರ್ಬೇಕಲ್ವಾ? ಸುಭಾಷ್, ಆ ಉದ್ದೇಶ ನನಗಿಲ್ಲ. ಗೊತ್ತು ಕಣೆ, ಪ್ಲಾನ್ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಒಂದು ತಿಳ್ಕೊ, ನಾನು ಇಲ್ಲಿಂದ ಆಚೆ ಬರ್ತೀನಿ. ನಾನು ಇಲ್ಲಿಂದ ಆಚೆ ಬಂದ್ಮೇಲೆ ನಿನಗೆ ನರಕ ಶುರು. ನಿನಗೆ ಸುಭಾಷ್, ನೀನ್ ನನ್ಗೆ ಏನೇ ನರ್ಕ ತೋರ್ಸಿದ್ರು ಅದನ್ನ ಅನ್ಭವ್ಸಕ್ಕೆ ನಾನ್ ಸಿದ್ಧವಾಗಿದ್ದೀನಿ. ಯಾಕಂದ್ರೆ ನಾನು ಈಗಾಗ್ಲೇ ನಿಮ್ನ ತಮ್ಮ ಅಂತ ಒಪ್ಕೊಂಡಿದ್ದೀನಿ. ತಮ್ಮ ಅಂತೆ ತಮ್ಮ, ಈ ತರ ಎಲ್ಲ ಮಾತಾಡಿ ನನ್ ಮನಸ್ ಗೆಲ್ಬೋದು ಅಂತ ಅನ್ಕೋಬೇಡ. ನೀನು ಎಂತ ಕ್ರಿಮಿನಲ್ ಗೊತ್ತಾ ನೀನು? ಅವತ್ ನಾನು ಹೇಗೋ ಮಾತಾಡಿ ನಮ್ಮಮ್ಮನ್ ಒಪ್ಸಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ ಒಪ್ಸಿದ್ದೆ. ಆದ್ರೆ ನೀನ್ ನಿಜ ಅಲ್ಲ, ನೀನು ನಮ್ಮಮ್ಮನ್ ತಲೆ ಕೆಡಿಸಿ ನಾನು ಇಲ್ಲೇ ಹೋಗಿ ಮಾಡ್ದೆ ಅಲ್ವಾ ನೀನು? ಹೋಗ್ಲಿ ಸುಭಾಷ್, ಸಮಾಧಾನ ಮಾಡ್ಕೊ. ನೀನು ನೋಡೋದಕ್ಕೆ ಯಾರೋ ಒಬ್ರು ಬಂದಿದ್ದಾರೆ. ನಾನ್ ಯಾರನ್ನೂ ಮೀಟ್ ಮಾಡಲ್ಲ. ಶಿಲ್ಪ, ಶಿಲ್ಪ ಗೊತ್ತಾ? ಯಾರೇ ಶಿಲ್ಪ? ಯಾರ ಶಿಲ್ಪ? ಒಂದ್ ನಿಮಿಷ, ಕರ್ಕೊಂಡ್ ಬರ್ತೀನಿ. ಬಾ ಶಿಲ್ಪ. ಶಿಲ್ಪ, ಸುಭಾಷ್, ಶಿಲ್ಪ. ನೀನೇನೆ ಹೇಳೋದು, ನನಗೆ ಗೊತ್ತಿಲ್ವಾ? ಶಿಲ್ಪ, ಹಾಯ್ 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 ಹಾಯ್, ಹೇಗಿದ್ಯಾ? ಒಬ್ಳೆ ಬಂದಿದ್ಯಾ? ಬೇಬಿ ಬಂದಿದ್ದಾಳ? ಬೇಬಿ? ಸುಭಾಷ್, ಅವಳು ಬಂದಿಲ್ಲ. ನಾನಿನ್ನ ಕೇಳಿದ್ದು ಶಿಲ್ಪ ಬಂದಿದ್ದಾಳೆ ಅಂದ್ಮೇಲೆ ಬೇಬಿ ಬಂದೇ ಬಂದಿರ್ತಾಳೆ ಅಲ್ವಾ ಶಿಲ್ಪ? ಒಂದ್ ನಿಮಿಷ, ಈಗ್ಲೇ ಕರಿಬೇಡ. ನೀನು ಮೊದ್ಲೇ ಹೇಳ್ಬೇಕಲ್ವಾ? ನಾನ್ ನೋಡಿದ್ರೆ ಹೀಗಿದ್ದೀನಿ. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಬೇಬಿ ನೋಡ್ತಾ ಇರೋದು. ಅವಳು ನನ್ನ ನೋಡ್ತಾ. ಓಕೆ ಅಲ್ಲ? ಚೆನ್ನಾಗಿ ಕಾಣ್ತಾ ಇದ್ದೀನ? ಓಕೆ ಅಲ್ಲ? ಲವ್ ಯು ಕಾಲರ್. ಬೇಬಿ, ಯಾಕೋ ಅಷ್ಟೊಂದು ಪ್ರೀತಿಸ್ತೀಯ ಅವಳನ್ನ? ಮರೆತ್ ಬಿಡು. ಅವಳಿಗೆ ನಿನ್ ಪ್ರೀತಿ ಪಡೆಯೋ ಯೋಗ್ಯತೆ ಅರ್ಹತೆ ಎರಡೂ ಇಲ್ಲ. ಮರೆತ್ ಬಿಡು. ಸಾರಿ ಶಿಲ್ಪ. ಅಷ್ಟು ದೂರದಿಂದ ಇದನ್ನ ಹೇಳಕ್ ಬಂದಿದ್ಯಾ ನೀನು? ಇಲ್ಲ ತಾನೆ? ಕಮ್ ಆನ್, ಟೆಲ್ ಮಿ. ಅವಳು ಯಾವತ್ತೂ ಬರಲ್ಲ. ನೀನ್ ಬದುಕಿದ್ರೇನು ಸತ್ರೇನು ಅವಳಿಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ಸುಭಾಷ್, ಸುಭಾಷ್, ಏನ್ ಮಾಡ್ತಿದ್ಯಾ? ಬಿಡು, ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೋ ಸುಭಾಷ್. ಸಾರಿ ಶಿಲ್ಪ, ಸಾರಿ. ಹೀಗೆಲ್ಲ ಆದಾಗ ನಂಗೆ ಇವ್ರ ಪಿಂಡ ಅದೇನೋ ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನ ಮಾಡ್ತೀನಿ. I'm cool. What do you mean? ಏನ್ ಹೇಳ್ತಾ ಇದೆ ಶಿಲ್ಪ? ಅವಳಿಗೆ ಪ್ರೀತಿ ಪ್ರೇಮ ಎಲ್ಲ ಜಸ್ಟ್ ಒಂದ್ ಗೇಮ್ ಅಷ್ಟೇ ಕಣೋ.
ಅವಳಿಗೊಬ್ಬ ಹುಡುಗ ಬೇಕಿದ್ದ. ನೀನ್ ಸಿಕ್ಕೆ, ನೀನ್ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಲು, ನಿನ್ ಜೊತೆ ಓಡಾಡಿದ್ಲು. ಈಗ ನೀನ್ ಸಾಕಾದೆ ಬೇರೆಯವ್ರ ಜೊತೆ ಓಡಾಡ್ತಾ ಇದ್ದಾಳೆ. ಶಿಲ್ಪ, ಸಾಹೇಬ್ರೆ ಕಾಫಿ. ಕೊಡಿ. ಬಾ, ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ತಲೆಯಲ್ಲಿ ಬರೀ ಟೆನ್ಷನ್ ತುಂಬಿಕೊಂಡಿತ್ತು. ಸಾಹೇಬ್ರೆ ಕಾಲ್ ಹೊತ್ಲಾ? ಅಯ್ಯೋ, ಏನ್ ಹೇಳ್ತಿದ್ದಾರೆ ಸುಮ್ನವ್ರೆ? ಅದೇನು ಬೇಡ. ಥ್ಯಾಂಕ್ಸ್. ಯಾಕೆ? ಸುಭಾಷ್ ವಿಷಯವಾಗಿ ನೀವು ನನ್ನ ಪರವಾಗಿ ನಿಂತ್ರಲ್ಲ, ನಾನು ಮಾಡಿದ್ ಸರಿ ಅಂತ ಹೇಳಿದ್ರಲ್ಲ, ಅದಕ್ಕೆ. ಅದರಲ್ಲಿ ಥ್ಯಾಂಕ್ಸ್ ಹೇಳೋದೇನಿದೆ ಸುಮ್ನವ್ರೆ? ನೀವು ಮಾಡಿದ್ ಸರಿಯಾಗೇ ಇದೆ. ಸರಿನಾ ಸರಿ ಅಂತ ಹೇಳೋದಕ್ಕೆ ಕಷ್ಟ ಏನ್ ಹೇಳಿ? ಅದು ಹಾಗಲ್ಲ ಸಾಹೇಬ್ರೆ, ಸುಭಾಷ್ಗೆ ಇಷ್ಟ ಇಲ್ಲದೆ ಬಲವಂತವಾಗಿ ಅವನನ್ನ ಆಸ್ಪತ್ರೆಗೆ ಸೇರಿಸಿರೋದು. ಅದು ನಿಮಗೂ ಗೊತ್ತಿರೋ ವಿಷಯನೇ. ಅದನ್ನೇ ಸಾಧನಕ್ಕ ಮತ್ತೆ ಜಾನ್ವಿ ಹೇಳೋದಕ್ಕೆ ಪ್ರಯತ್ನ ಪಟ್ರು ಅನ್ಸುತ್ತೆ. ಆದರೂ ಅದನ್ನ ಮೀರಿ ನೀವು ನಾನು ಮಾಡಿದ್ದೆ ಸರಿ ಅಂತ ಹೇಳಿದ್ರಲ್ಲ, ಅದಕ್ಕೆ. ಸುಮ್ನವ್ರೆ, ಯು ಹ್ಯಾವ್ ಅ ಪ್ಯೂರ್ ಹಾರ್ಟ್. ಕಲ್ಮಶ ಇಲ್ಲದೆ ಇರೋ ಪರಿಶುದ್ಧವಾದ ಹೃದಯ. ನಾನು ನಿಮ್ಮನ್ನ ಈಗಿಂದ ನೋಡ್ತಾ ಇಲ್ಲ. ಕಾಲೋನಿಲಿ ಯಾರಿಗೆ ಕಷ್ಟ ಅಂದ್ರೂ ಪರಿಹಾರ ಮಾಡೋದ್ರಲ್ಲಿ ನೀವು ಮೊದಲಿರ್ತಾ ಇದ್ರಿ. ಪರಿಚಯ ಇಲ್ಲದೆ ಇರೋರ್ಗೂ ಸಹಾಯ ಮಾಡಿದ್ದನ್ನ ನಾನು ನೋಡಿದ್ದೀನಿ. ಅಂಥದ್ರಲ್ಲಿ ನೀವು ಬಾಳ್ಬೇಕಾಗಿರೋ ಮನೇಲಿ ಒಬ್ರು ಹಾಳಾಗ್ತಾ ಇದ್ದಾರೆ ಅಂದ್ರೆ ಸುಮ್ಮನಿರ್ತೀರಾ? ನೀವು ಸಹಾಯ ಮಾಡೇ ಮಾಡ್ತೀರಾ ಅಲ್ವಾ? ಒಬ್ಬ ಮಗ ಮಾಡ್ಬೇಕಾಗಿರೋ ಕೆಲಸನ ನೀವು ಮಾಡ್ತಾ ಇದ್ದೀರಿ. ಹಾಗಿರ್ಬೇಕಾದ್ರೆ ನಾನು ನಿಮಗೆ ಸಪೋರ್ಟ್ ಮಾಡಲೇಬೇಕಲ್ವಾ? ಮತ್ತೊಂದ್ಸಲಿ ಥ್ಯಾಂಕ್ಸ್ ಸಾಹೇಬ್ರೆ. ಇದ್ಯಾಕೆ? ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ. ಸುಮ್ನವ್ರೆ, ನೀವು ನಂಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಿ, ನಾನು ನಿಮಗೇನು ಮಾಡ್ತಾ ಇಲ್ಲ. ಆ ಗಿಲ್ಟ್ ತುಂಬಾ ಕಾಡ್ತಾ ಇದೆ. ನೀವು ಖುಷಿ ಪಡುವಂತ ಕೆಲಸ ಏನಾದ್ರು ಮಾಡಲೇಬೇಕು ಕಣ್ರಿ. ಆದ್ರೆ ನಿಮ್ಮನ್ನ ಹೇಗೆ ಖುಷಿ ಪಡಿಸ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸುಮ್ನವ್ರೆ, ಆದ್ರೆ ಖಂಡಿತ ನಿಮ್ಗೊಂದು ಭರವಸೆ ಕೊಡ್ತೀನಿ. ನಿಮಗೆ ಖುಷಿಯಾಗುವಂಥ ವಿಷಯ ನಾನು ಮಾಡೇ ಮಾಡ್ತೀನಿ. ಇದಂತೂ ಸತ್ಯ. ಹಲೋ. ಹಲೋ ಸರ್. ಬರ್ತೀನಿ ಸರ್. ತಾಯಿ ಕಟ್ಟಿಲ್ ದುರ್ಗಾ ಪರಮೇಶ್ವರಿ ಎದ್ರು ನನ್ನ ಕೊಳ್ಳಿಗೆ ನೀವು ಕಟ್ಟೋ ಈ ತಾಳಿ ನನ್ನ ಜೀವನದಲ್ಲಿ ಅತ್ಯಂತ ಖುಷಿ ದಿನ ಆಗುತ್ತೆ ಸಾಹೇಬ್ರೆ. ಖಂಡಿತ ಬರ್ತೀವಿ. ಬರ್ತೀವಿ ರೀ. ನಮ್ಮ ಪುಷ್ಪನ್ ಮಗಳು ಏನಾಯ್ತ್ರಿ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಸುಭಾಷ್ ಬಗ್ಗೆ ತಾನೆ? ಅಲ್ಲ ಕಣೆ, ನನಗ್ ಗೊತ್ತು ರೀ. ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ, ನನ್ನ ಸೊಸೆ ಮಾಡಿದ್ದು ತಪ್ಪ? ಅವಳು ಅಪರಂಜಿರಿ. ಈ ಮನೆಗೆ ಒಳ್ಳೇದಾಗ್ಲಿ, ಈ ಮನೇಲಿರೋರೆಲ್ಲ ನೆಮ್ಮದಿಯಾಗಿರ್ಲಿ ಅಂತ ತಾನೆ ಸುಭಾಷ್ನ ರಿಹ್ಯಾಬ್ ಸೆಂಟ್ರಿಗೆ ಸೇರಿಸಿದ್ದು. ನೀವೇ ಯೋಚನೆ ಮಾಡಿ. ನಾನಾಗ್ಲಿ ನೀವಾಗ್ಲಿ ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ಖಂಡಿತ ಇಲ್ಲ ರೀ. ಒಂದು ವೇಳೆ ನಮ್ಗೆ ಆ ಯೋಚನೆ ಬಂದಿದ್ರು ನಾವು ಕರ್ಕೊಂಡು ಹೋಗಿ ಸೇರಿಸ್ತಿರ್ಲಿಲ್ಲ. ಯಾಕೆ ಹೇಳಿ?
4 ಜನಕ್ಕೆ ಗೊತ್ತಾದ್ರೆ ಏನ್ ಅನ್ಕೋತಾರೋ ಏನೋ ಅಂತ ಹಿಂಜರಿತಾ ಇದ್ವಿ ತಾನೆ. ನೀನು ಹೇಳೋದು ಸತ್ಯ ಪದ್ಮ. ಈ ವಿಷಯ ಏನಾದ್ರೂ ನಮ್ಮ ಸಮಾಜಕ್ಕಾಗಲಿ ನಮ್ಮ ನೆಂಟರಿಷ್ಟರಿಗೆ ಆಗಲಿ ಗೊತ್ತಾಗಿದ್ದಿದ್ರೆ ನಮ್ಮನ್ನು ತುಂಬ ಆಡ್ಕೊಂಡು ನಕ್ಕಿರೋರು. ನಮ್ಮನ್ನ ನೋಡಿ ಆಡ್ಕೊಳ್ಳೋರು, ನಮ್ ಬಗ್ಗೆ ಕೆಟ್ಟಾಗಿ ಮಾತಾಡೋರು ಸುಭಾಷನ್ನ ನೋಡ್ಕೋತಿದ್ರೇನ್ರಿ? ಅವನ್ ಕುಡ್ತಾನ ಬಿಡಿಸ್ತಾ ಇದ್ರ? ಮತ್ತೆ ನಾವ್ ಯಾಕ್ರಿ ಅವ್ರ ಮಾತಿಗೆ ಬೆಲೆ ಕೊಡ್ಬೇಕು? ನೀನು ಹೇಳೋದು ಸತ್ಯ. ಯಾಕೆಂದರೆ ಕಷ್ಟಕ್ಕಾಗದಲ್ಲಿ ಇರೋರು ಸ್ನೇಹಿತರು ಅಲ್ಲ, ನೆಂಟರು ಅಲ್ಲ. ಅಲ್ವಾ? ಹಾಗಿದ್ಮೇಲೆ ನೀವ್ ಯಾಕೆ ಸುಮ್ಮನ್ನ ಸೊಸೆ ಅಂತ ಒಪ್ಕೋಬಾರ್ದು? ಪದ್ಮ, ಆ ಹುಡುಗಿ ಬಗ್ಗೆ ವೈಯಕ್ತಿಕವಾಗಿ ಯಾವ ದ್ವೇಷನೂ ನನಗಿಲ್ಲ. ಅವಳು ಮಾಡಿರೋ ಒಳ್ಳೆ ಕೆಲಸಕ್ಕೆ ನನ್ನ ಶ್ಲಾಘನೆ ಇದೆ. ಆದರೆ ಯಾವುದೇ ಕಾರಣಕ್ಕೂ ಅವಳನ್ನ ಸೊಸೆ ಅಂತ ಮಾತ್ರ ಒಪ್ಕೊಳ್ಳಲ್ಲ. ಯಾಕೆ ಅಂತ ಕೇಳ್ತೀಯಾ? ನನ್ನ 50 ವರ್ಷದ ಗೆಳೆಯರಿಗೆ ಮಾತು ಕೊಟ್ಟಿದ್ದೆ, ನಿನ್ನ ಮಗಳನ್ನೇ ನನ್ನ ಮನೆ ಸೊಸೆ ಮಾಡ್ಕೊಳ್ತೀನಿ ಅಂತ. ಜೀವನದಲ್ಲಿ ಫಸ್ಟ್ ಟೈಮ್ ನಾನು ನಾಲ್ಗೆಗೆ ತಪ್ಪು ನಡ್ಕೊಂಡಿದ್ದೆ. ಅಷ್ಟೇ ಅಲ್ಲ, ಇವತ್ತು ಆ ಮಗು ತೀರ್ಥ ತೀರ್ಥ ಅಂತ ಕನ್ವರ್ಸುತ್ತೆ. ಇದ್ದೊಬ್ಬ ಮಗಳು ಬಾಳು ಹಿಂಗಾಯ್ತಲ್ಲ ಅಂತ ನನ್ನ ಸ್ನೇಹಿತ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾನೆ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿ ನಾನು? ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಛೆ